ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅದರಲ್ಲಿ ಅಭ್ಯಾಸ 1.3ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು 1ರಿಂದ 5ರವರೆಗೆ ಬಿಡಿಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು 6ನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರುವ P/Q ರೂಪದಲ್ಲಿರುವ ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ. Q ಇದು ಯಾವ ಲಕ್ಷಣ ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ P/Q ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳ ಉದಾಹರಣೆಯನ್ನು ನೋಡಬೇಕು ಮತ್ತು Q ಇದು ಯಾವ ಲಕ್ಷಣ ಹೊಂದಿದೆ ಅಂತ ನಾವು ಕಂಡುಹಿಡಿಯಬೇಕು. ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13, 17 ಇದೇ ಥರ ಅವಿಭಾಜ್ಯ ಸಂಖ್ಯೆಗಳು ಮುಂದುವರಿಯುತ್ತವೆ. ಇದರಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ನೋಡಿದಾಗ 2 ಅವಿಭಾಜ್ಯ ಸಂಖ್ಯೆಗಳು 2, 2ನೇ 3, 2 ಒಂದಲೇ 2, ಎಷ್ಟು ಉಳಿತು 1 ಉಳಿತು 0.0 ಎಷ್ಟಾಯಿತು 10, 2 ಐದಲೇ 10 1.5 ನೆಕ್ಸ್ಟ್ 5ನೇ 3 0 ಪಾಯಿಂಟ್, ಯಾಕಂದರೆ ಇದರಲ್ಲಿ 3 ಭಾಗ ಹೋಗುವುದಿಲ್ಲ, ಆದ್ದರಿಂದ 0.0 ಇಳಿಸ್ಕೊಂಡ್ರೆ 30 ಆಯಿತು. 5 ಆರಲೇ 30, 5ನೇ 7, 5 ಒಂದಲೇ 5, 2 ಉಳಿತು ಪಾಯಿಂಟ್ ಹಚ್ಕೊಂಡು 0 ತಗೊಂಡ್ರೆ 20, 5 ನಾಲ್ಕಲೇ 20, 1.4. ಇಲ್ಲಿ ನಾವು ಒಂದು ನೋಡ್ಬೋದು P/Qನಲ್ಲಿ ಛೇದ 2, ಛೇದ ನೋಡ್ರಿ 2 ಅಥವಾ 5, ಛೇದ 2 ಅಥವಾ 5 ಇದ್ದರೆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದರು Q ಇದು ಯಾವ ಲಕ್ಷಣ ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ ಅಂತ ಕೇಳಿದ್ದಾರೆ. ಅದಕ್ಕಾಗಿ ಛೇದದಲ್ಲಿ P/Qನಲ್ಲಿ ಛೇದ 2 ಅಥವಾ 5 ಇದ್ದರೆ ದಶಮಾಂಶ ವಿಸ್ತರಣೆ ಏನಾಗುತ್ತದೆ ಅಂತ್ಯಗೊಳ್ಳುತ್ತದೆ. 7ನೆಯ ಪ್ರಶ್ನೆ, ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆ ಹೊಂದಿರುವ 3 ಸಂಖ್ಯೆಗಳನ್ನು ಬರೆಯಿರಿ. ಆ ಸಂಖ್ಯೆ ಯಾವುದಾಗಿರಬೇಕು, ಅಂತ್ಯ ಆಗಿರಬಾರ್ದು ಮತ್ತು ಆವರ್ತವಾಗಿರಬಾರ್ದು. ಅಂತಹ ಸಂಖ್ಯೆಗಳೆಂದರೆ 3.1, 4, 5, 9, 2, 6 ಇದೇ ಥರ ಸಂಖ್ಯೆಗಳು ಮುಂದುವರಿಯುತ್ತವೆ. 0.1, 0, 1, 2, 0, 1, 0, 0 ಇದೇ ಥರ ಸಂಖ್ಯೆಗಳು ಮುಂದುವರಿಯುತ್ತವೆ. ನೆಕ್ಸ್ಟ್ 3ನೇ ಸಂಖ್ಯೆ 2.71, 8, 2, 8, 1 ಇದೇ ಥರ ನಾವು ಇನ್ನೂ ಸಂಖ್ಯೆಗಳನ್ನು ಬರೆಯಬಹುದು. ಅಂತ್ಯರಹಿತ ಮತ್ತು ಆವರ್ತರಹಿತ ದಶಮಾಂಶ ವಿಸ್ತರಣೆಯ 3 ಸಂಖ್ಯೆಗಳನ್ನು ಅವರು ಕೇಳಿದರು. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, 7ನೇ 5 ಮತ್ತು 11ನೇ 9 ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ 3 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 7ರಿಂದ 5 ನಾವು ಭಾಗಿಸಬೇಕು. 7ರಿಂದ 5 ಭಾಗ ಹೋಗುವುದಿಲ್ಲ, ಆದ್ದರಿಂದ 0.1 0ಯನ್ನು ತಗೋಬೇಕು. 50 ಆಯಿತು. 7 7ಲೇ 49, 50ರಲ್ಲಿ 49ನ್ನು ಕಳೆದರೆ 1 ಉಳಿತು. 7ರ ಮಧ್ಯೆಯಲ್ಲಿ 1 ಭಾಗ ಹೋಗುವುದಿಲ್ಲ, ಇದೇ ಪಾಯಿಂಟಿಗೆ ಇನ್ನೊಂದು 0ಯನ್ನು ಬರ್ಕೊಳ್ಬೇಕು. 10 ಆಯಿತು. 7 ಒಂದಲೇ 7, 10ರಲ್ಲಿ 7ನ್ನು ಕಳೆದರೆ 3. ನೆಕ್ಸ್ಟ್ 7ರ ಮಧ್ಯೆಯಲ್ಲಿ 3 ಭಾಗ ಹೋಗುವುದಿಲ್ಲ, ಆದ್ದರಿಂದ ಇದೇ ಪಾಯಿಂಟಿಗೆ ಇನ್ನೊಂದು 0 ಬರ್ಕೊಂಡ್ರೆ 30 ಆಯಿತು. 7 ನಾಲ್ಕಲೇ 28, 30ರಲ್ಲಿ 28ನ್ನು ಕಳೆದರೆ 2 ಉಳಿತು. ಇದೇ ಪಾಯಿಂಟಿಗೆ ಇನ್ನೊಂದು 0 ತೊಗೊಂಡ್ರೆ 20, 7 2ಲೇ 14, 20ರಲ್ಲಿ 14ನ್ನು ಕಳೆದರೆ 6, ಇದೇ ಪಾಯಿಂಟಿಗೆ 0 ತೊಗೊಂಡ್ರೆ 60, 7 8ಲೇ 56, 60ರಲ್ಲಿ 56ನ್ನು ಕಳೆದರೆ 4, ಇದೇ ಪಾಯಿಂಟಿಗೆ 0 ತೊಗೊಂಡ್ರೆ 40, 7 5ಲೇ 35. ನೆಕ್ಸ್ಟ್ ಏನು ಉಳಿತು, 40ರಲ್ಲಿ 35ನ್ನು ಕಳೆದರೆ 5, ಅದೇ ಸಂಖ್ಯೆ ನನಗೆ ಬಂದಿದೆ ಇಲ್ಲಿ. ನೆಕ್ಸ್ಟ್ 11ನೇ 9 ಇದರಿಂದ ಭಾಗಿಸ್ಬೇಕು. 11ರಿಂದ 9 ಭಾಗ ಹೋಗುವುದಿಲ್ಲ, ಆದ್ದರಿಂದ ಪಾಯಿಂಟ್ ಹಚ್ಕೊಂಡು ಒಂದು 0 90 ಆಯಿತು. 11 8ಲೇ 88, 90ರಲ್ಲಿ 88 ಹೋದರೆ 2, ಇದೇ ಪಾಯಿಂಟಿಗೆ ಒಂದು 0 ತೊಗೊಂಡ್ರೆ 20 ಆಯಿತು. 11 ಒಂದಲೇ 11, 20ರಲ್ಲಿ 11 ಕಳೆದರೆ 9, ಮತ್ತು ಇದೇ ಪಾಯಿಂಟಿಗೆ ಒಂದು 0 ತೊಗೊಂಡ್ರೆ 90. 11 8ಲೇ 88, 90ರಲ್ಲಿ 88 ಕಳೆದರೆ 2, ಮತ್ತು ಅವೇ ಸಂಖ್ಯೆಗಳು ಇಲ್ಲಿ ನೀವು ನೋಡ್ಬೋದು. ಕೊನೆಯದಾಗಿ 9 ಬಂದಿದೆ, ಅದೇ ಸಂಖ್ಯೆ ನಮಗೆ ಬಂದಿದೆ. ಮುಂದೆ ನಾವು ಇದನ್ನು ಬಿಡಿಸುವುದರಿಂದ ನಮಗೆ ಮತ್ತೆ ಅದೇ ಉತ್ತರ ಬರುತ್ತದೆ. ಇದು 8 1 8 1 ಬರುತ್ತದೆ. 7ನೇ 5
ಇದರ ಉತ್ತರ 0.71425. ಬಾರ್ ಅಂತಂದರೆ ಇವೇ ಸಂಖ್ಯೆಗಳು ಮತ್ತು 71425 ಮುಂದುವರಿಯುತ್ತದೆ. ಇದು 0.81ಗೆ ಬಾರ್ ಹಾಕಿದ್ದೇನೆ ಅಂತಂದರೆ 8181 ಸಂಖ್ಯೆಗಳು ಮುಂದುವರಿಯುತ್ತವೆ. 7ನೇ ಮತ್ತು 11ನೇ ನಡುವಿನ ಭಾಗಲಬ್ಧ ಸಂಖ್ಯೆಗಳಂತಂದರೆ 71 ಆದಮೇಲೆ 71 ಆದಮೇಲೆ ಯಾವ ಸಂಖ್ಯೆ ಬರುತ್ತದೆ? 72. ನೆಕ್ಸ್ಟ್ 73, 74, 75, 76 ಇದೇ ಥರ ಸಂಖ್ಯೆಗಳು ಬರುತ್ತವೆ. 9ನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ. 23 ನಾವು ಭಾಗಾಕಾರ ವಿಧಾನದಿಂದ ಬಿಡಿಸಿದಾಗ 4 4 16. ಯಾವ ಸಂಖ್ಯೆಯನ್ನು ತೊಗೊಂಡಿರ್ತೀವಿ ಅದೇ ಸಂಖ್ಯೆಯಿಂದ ನಾವು ಕೂಡಿಸ್ಕೊಳ್ಬೇಕು. +4 ಕೂಡಿಸ್ಬೇಕು. 4 + 4 8. ಇನ್ನು ನೋಡ್ರಿ 23ರಲ್ಲಿ 16 ಕಳೆದರೆ 7. ಒಂದು ಪಾಯಿಂಟಿಗೆ 0 ಇಳಿಸ್ಕೋಬೇಕು. ಪಾಯಿಂಟ್ ಹಚ್ಕೊಂಡು 1 0 ಇಳಿಸ್ಕೊಂಡಿದ್ದೇವೆ. ಆದ್ರೂ ಇದು 70 ಬರುವುದಿಲ್ಲ. ಆದ್ದರಿಂದ ಇನ್ನೊಂದು 0 ತೊಗೊಂಡ್ರೆ 700. 87 7 ಎಷ್ಟು? 609. ನೆಕ್ಸ್ಟ್ ಯಾವ ಸಂಖ್ಯೆಯನ್ನು ತೊಗೊಂಡಿದ್ದೀವಿ ಅದೇ ಸಂಖ್ಯೆಯನ್ನು ನಾವು ಕೂಡಿಸ್ಕೊಳ್ಬೇಕು. 7 + 7 14. 1 8 + 1 9. 999. 9ಲ್ಲಿ ಎಷ್ಟಾಗುತ್ತದೆ? 8541. 559 ಉಳಿಯಿತು ಇಲ್ಲಿ. ಇದು ಅಂತ್ಯರಹಿತ ಮತ್ತು ಪುನರಾವರ್ತನೆಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಆದ್ದರಿಂದ √23 ಅಭಾಗಲಬ್ಧ ಸಂಖ್ಯೆ ಆಗಿದೆ. 225. 225 ಎಷ್ಟರ ವರ್ಗ? 15ರ ವರ್ಗ. ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ನೆಕ್ಸ್ಟ್ 0.3796 ಇದೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. 4ನೇ 7.478478 ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ. 5ನೇ ಪ್ರಶ್ನೆ, 1.101001 ಇದೇ ಥರ ಸಂಖ್ಯೆಗಳು ಮುಂದುವರಿಯುತ್ತಿವೆ. ಆದ್ದರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇಲ್ಲಿಯವರೆಗೆ ನಾವು ಅಭ್ಯಾಸ 1.3ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 1.4ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.